ಜೀಸಸ್ ಫಾಲೋವರ್ಸ್ ಕುಟುಂಬದವರೆಲ್ಲರಿಗೂ ಶುಭವಾಗಲಿ. ಗುಡ್ ಫ್ರೈಡೆ ಎಂಬುದು ಕಲ್ವಾರಿಯಲ್ಲಿ ಯೇಸು ಕ್ರಿಸ್ತರು ಶಿಲುಬೆಗೇರಿಸಲ್ಪಟ್ಟು ಮರಣ ಹೊಂದಿದ ಘಟನೆಯನ್ನು ಸ್ಮರಿಸುವ ಒಂದು ಪವಿತ್ರ ದಿನ. ಗುಡ್ ಫ್ರೈಡೆಯ ಇತಿಹಾಸವೇನು, ಅದು ಹೇಗೆ ಬಂತು ಮತ್ತು ಹೇಗೆ ಬದಲಾಯಿತು, ಮೊದಲಿನಿಂದ ಇಂದಿನವರೆಗೆ ಏನೆಲ್ಲ ಬದಲಾವಣೆಗಳು ನಡೆದಿವೆ ಎಂಬುದನ್ನು ನಾವು ನೋಡೋಣ. ಯೇಸು ಕ್ರಿಸ್ತರು ಮರಣ ಹೊಂದಿದ ದಿನದಂದು ಅಪೋಸ್ತಲರ ಕಾಲದಿಂದ ಮೊದಲ ಶತಮಾನದ ಕ್ರೈಸ್ತರಿಂದ ಹಿಡಿದು ಇಂದಿನವರೆಗೂ ಗುಡ್ ಫ್ರೈಡೆ ಆಚರಣೆ ಬದಲಾದ ವಿಧಾನ ಮತ್ತು ಅದರ ಇತಿಹಾಸವನ್ನು ನಾವು ತಿಳಿದುಕೊಳ್ಳೋಣ. ಹಾಗೆ ಗುಡ್ ಫ್ರೈಡೆ ಅದರ ಶಕ್ತಿಯುತವಾದ ವಿಷಯಗಳೇನು ಎಂಬುದನ್ನು ಸಹ ನೋಡೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಉತ್ತಮ ವಿಷಯಗಳನ್ನು ಅರ್ಥ ಮಾಡಿಕೊಳ್ತೀರಿ. ಮೊದಲನೇದಾಗಿ ಇದನ್ನು ಗುಡ್ ಫ್ರೈಡೆ ಅಥವಾ ಶುಭ ಶುಕ್ರವಾರ ಎಂದು ಕರೆಯಲು ಕಾರಣವೇನು, ಆ ಪದದ ಅರ್ಥವೇನು ಎಂದು ನೋಡೋಣ. ನೀವು ಸಾಮಾನ್ಯವಾಗಿ ಗುಡ್ ಬಾಯ್ ಎಂಬ ಮಾತನ್ನು ಕೇಳಿ ಇರುತ್ತೀರಿ. ಜನರು ಮಾತನಾಡಿ ಹೊರಡುವಾಗ ಬಾಯ್ ಅಥವಾ ಗುಡ್ ಬಾಯ್ ಅಂತಾರೆ. ಇದರ ಪೂರ್ಣ ರೂಪ ಏನೆಂದು ನಿಮಗೆ ಗೊತ್ತೇ? ಇದಕ್ಕೂ ಗುಡ್ ಫ್ರೈಡೆಗೂ ಏನು ಸಂಬಂಧ ಎಂದು ಯೋಚಿಸ್ತಿದ್ದೀರಾ? ಗುಡ್ ಫ್ರೈಡೆ ಹೆಸರಿನಲ್ಲೂ ಅಂತಹದೇ ಒಂದು ಮ್ಯಾಜಿಕ್ ಇದೆ. ಇಂಗ್ಲಿಷ್ನಲ್ಲಿ ಗುಡ್ ಫ್ರೈಡೆ ಎಂಬ ಪದ ವಿಶೇಷವಾದದ್ದು. ಆದರೆ ಇತರ ದೇಶಗಳಲ್ಲಿ ಈ ದಿನವನ್ನು ಹೋಲಿ ಫ್ರೈಡೆ, ಪವಿತ್ರ ಶುಕ್ರವಾರ, ಅಥವಾ ಜಪಾನ್ ಅಂತಹ ದೇಶಗಳಲ್ಲಿ ಸಾರೋಫುಲ್ ಫ್ರೈಡೆ ಅಂದರೆ ದುಃಖದ ಶುಕ್ರವಾರ ಎಂದು ಕರೆಯುತ್ತಾರೆ. ಕನ್ನಡದಲ್ಲಿ ಇದನ್ನು ಶುಭ ಶುಕ್ರವಾರ ಎನ್ನುತ್ತೇವೆ. ಇಲ್ಲಿ ಗುಡ್ ಎಂಬುದು ಕೇವಲ ಒಳ್ಳೆಯದು ಎಂಬ ಸಾಮಾನ್ಯ ಅರ್ಥವಲ್ಲ. ಹಳೆಯ ಇಂಗ್ಲಿಷ್ ಬಳಕೆಯಲ್ಲಿ ವಿಶೇಷವಾಗಿ ಇಂತಹ ಪವಿತ್ರ ದಿನಗಳನ್ನು ವರ್ಣಿಸುವಾಗ ಗುಡ್ ಎಂಬ ಪದವನ್ನು ಬಳಸುತ್ತಿದ್ದರು. ಆಗ ಗುಡ್ ಎಂದರೆ ಪವಿತ್ರವಾದ ಅಥವಾ ಭಕ್ತಿಪೂರ್ವಕವಾದ ಎಂಬ ಅರ್ಥವಿತ್ತು. ಪವಿತ್ರ ಕಾಲಗಳನ್ನು ಸೂಚಿಸಲು ಗುಡ್ ಟೈಡ್ ಎಂಬ ಪದವನ್ನು ಬಳಸುತ್ತಿದ್ದರು. ಹಾಗೆ ಗುಡ್ ಬಾಯ್ ಎಂಬ ಪದವು ಒಂದು ಆರೈಕೆಯ ಮಾತು. ಅದರ ಅಸಲಿ ರೂಪ ಗಾಡ್ ಬಿ ವಿತ್ ಯು. ಇಲ್ಲಿ ಎ ಎಂದರೆ ಯು, ನೀವು ಎಂದರ್ಥ. ಆದರೆ ದೇವರು ನಿಮ್ಮೊಂದಿಗಿರಲಿ ಎಂದರ್ಥ. ಈ ಗಾಡ್ ಬಿ ವಿತ್ ಯು ಎಂಬ ಮಾತೆ ಕಾಲಕ್ರಮೇಣ ಗುಡ್ ಬಾಯ್ ಆಗಿ ಬದಲಾಯಿತು. ವಿದ್ವಾಂಸರ ಪ್ರಕಾರ ಅದೇ ರೀತಿ ಗಾಡ್ಸ್ ಫ್ರೈಡೆ ಎಂಬುದು ಗುಡ್ ಫ್ರೈಡೆ ಆಗಿ ರೂಪಾಂತರಗೊಂಡಿದೆ. ಇದು ದೇವರ ರಕ್ಷಣಾ ಕಾರ್ಯವನ್ನು ಎತ್ತಿ ತೋರಿಸಲು ಈ ಹೆಸರನ್ನು ಪಡೆದುಕೊಂಡಿದೆ. ಕ್ರಿಸ್ತನ ಮರಣವು ಭೀಕರವಾದ ಶ್ರಮೆಯನ್ನು ನೆನಪಿಸಿದರೂ ಅದರ ಮೂಲಕ ದೇವರಿಗೆ ಮತ್ತು ಮನುಷ್ಯರಿಗೆ ಸಮಾಧಾನ ಹಾಗೂ ನಿತ್ಯ ಜೀವದ ವಾಗ್ದಾನ ಸಿಕ್ಕಿರುವುದರಿಂದ ಇದು ಮಾನವ ಕುಲಕ್ಕೆ ಶುಭ ಅಥವಾ ಗುಡ್ ಆಗಿದೆ. ಮಾನವ ಕುಲವನ್ನು ದೇವರೊಂದಿಗೆ ಸಮಾಧಾನ ಪಡಿಸಲು ಮತ್ತು ನೂತನ ಜೀವನದ ಮಾರ್ಗವನ್ನು ತೆರೆಯಲು ಯೇಸು ಕ್ರಿಸ್ತರು ನಮ್ಮ ಪಾಪಗಳಿಗಾಗಿ ಏಕೈಕ ಬಾರಿ ಮರಣ ಹೊಂದಿದರು. ರೋಮನರು ಅವರನ್ನು ಶಿಲ್ಬೆಗೆ ಮೊಳೆದೊಡೆದು ಅಪರಾಧಿಗಳೊಂದಿಗೆ ಸಂಹರಿಸಿದರು. ಅತ್ಯಂತ ಕ್ರೂರ ಅಪರಾಧಿಗಳಿಗೆ ನೀಡುವ ಅವಮಾನಕರ ಮರಣವನ್ನು ಅವರು ಅನುಭವಿಸಿದರು. ಶಿಲುಬೆಯ ಮೇಲಿದ್ದಾಗ ಅವರು ಮರಣಿಸುವ ಮುನ್ನ ಸಮಾಪ್ತವಾಯಿತು, ಎಲ್ಲವೂ ತೀರಿತು ಎಂದು ನುಡಿದರು. ಸುವಾರ್ತೆಗಳ ಪ್ರಕಾರ ಯಹೂದಿಗಳ ವಿಶ್ರಾಂತಿ ದಿನಕ್ಕೆ ಮುನ್ನವೇ ಅವರು ಮರಣ ಹೊಂದಿದರು. ಅವರ ದೇಹವನ್ನು ಅರಿಮತ್ತಾಯದ ಯೋಸೇಫನು ಸಿದ್ಧಪಡಿಸಿದ ಸಮಾಧಿಯಲ್ಲಿ ಇರಿಸಲಾಯಿತು. 3 ದಿನಗಳ ನಂತರ ಅವರು ಮೃತರೊಳಗಿಂದ ಎದ್ದರು. ಈ ಪುನರುತ್ಥಾನದ ಮೂಲಕ ದೇವರ ರಕ್ಷಣಾ ಯೋಜನೆ ಎಲ್ಲರಿಗೂ ಅರ್ಥವಾಯಿತು. ಹೊಸ ಒಡಂಬಡಿಕೆಯ ಬೋಧನೆಗಳಲ್ಲಿ ಯೇಸು ಕ್ರಿಸ್ತರು ನಮ್ಮ ಪಾಪಗಳಿಗಾಗಿ ಮರಣ ಹೊಂದಿದರು ಮತ್ತು ನಮ್ಮ ರಕ್ಷೆಗಾಗಿ ಮತ್ತೆ ಎದ್ದರು ಎಂಬುದು ಪ್ರಮುಖ ಅಂಶವಾಯಿತು. ಮೊದಲ ಶತಮಾನದ ಮಿಷನರಿಗಳು ಇದನ್ನೇ ಸಾರಿದರು. ಶಿಲುಬೆಯ ಮರಣವು ಬಲಿ, ವಿಮೋಚನೆ ಮತ್ತು ವಿಜಯದ ಸಂಕೇತವಾಗಿ ಅಪೊಸ್ತಲರ ಬೋಧನೆಗೆ ಅದು ಅಡಿಪಾಯವಾಯಿತು. ಮೊದಲ ಶತಮಾನದ ಕ್ರೈಸ್ತ ಬೋಧಕರು ಕ್ರಿಸ್ತನ ಮರಣದ ಬಗ್ಗೆ ಆಳವಾಗಿ ಧ್ಯಾನಿಸಿದರು. ಅವರು ಇದನ್ನು ಒಂದು ಬಲಿ ಅರ್ಪಣೆ, ವಿಮೋಚನೆಯ ಬೆಲೆ ಮತ್ತು ಸೈತಾನನ ಬಿಡುಗಡೆ ಎಂದು ಬೋಧಿಸಿದರು. ಇತಿಹಾಸಕಾರರಾದ ಯೂಸೆಬಿಯಸ್ ಮತ್ತು ಅಥನಾಸಿಯಸ್ ಅಂತವರು ಸಹ ಕ್ರಿಸ್ತನು ನಮ್ಮ ಪರವಾಗಿ ಶಿಕ್ಷೆಯನ್ನು ಅನುಭವಿಸಿದರೆಂದು ಬರೆದಿದ್ದಾರೆ. ಮೊದಲ ಶತಮಾನದ ಕ್ರೈಸ್ತರು ಶಿಲುಬೆ ಮರಣ ಮತ್ತು ಪುನರುತ್ಥಾನವನ್ನು ಎಲ್ಲದಕ್ಕಿಂತ ಶ್ರೇಷ್ಠವಾದ ರಕ್ಷಣಾ ಕಾರ್ಯವೆಂದು ನೋಡಿದರು. ಆರಂಭದಲ್ಲಿ ಕ್ರೈಸ್ತರು ಯೇಸು ಕ್ರಿಸ್ತರ ಕೊನೆಯ ಭೋಜನ, ಶಿಲುಬೆಯ ಮರಣ, ಸಮಾಧಿ ಮತ್ತು ಪುನರುತ್ಥಾನ ಇವೆಲ್ಲವನ್ನು ಸೇರಿಸಿ ಈಸ್ಟರ್ ಎಂಬ ಒಂದೇ ದೊಡ್ಡ ಹಬ್ಬವಾಗಿ ಆಚರಿಸ್ತಾ ಇದ್ರು. ಈಗ ನಾವು ನೋಡುವ ಹೋಲಿ ವೀಕ್ ಅಂದ್ರೆ ಪವಿತ್ರ ವಾರ ಅಂದು ಒಂದೇ ಹಬ್ಬವಾಗಿತ್ತು. ಆಗಿನ ಕ್ರೈಸ್ತರು ಈ ಕಾಲವನ್ನು ಸಂಭ್ರಮದಿಂದಲ್ಲ, ಬದಲಾಗಿ ಉಪವಾಸ, ಪ್ರಾರ್ಥನೆ ಮತ್ತು ಜಾಗರಣೆಯೊಂದಿಗೆ ಆಚರಿಸ್ತಾ ಇದ್ರು. ಶನಿವಾರ ಸಾಯಂಕಾಲದಿಂದ ಆರಂಭವಾಗಿ ರಾತ್ರಿ ಇಡೀ ಪ್ರಾರ್ಥನೆ ಮಾಡುತ್ತಾ ಶ್ರಮೆಯ ದುಃಖದಿಂದ ಆರಂಭಿಸಿ ಪುನರುತ್ಥಾನದ ಆನಂದದೊಂದಿಗೆ ಆಚರಣೆಯನ್ನು ಮುಗಿಸ್ತಾ ಇದ್ರು. 4ನೇ ಶತಮಾನದ ವೇಳೆಗೆ ಈ ದಿನಗಳನ್ನು ವಿಂಗಡಿಸಲಾಯಿತು. ಪವಿತ್ರವಾರದ ಘಟನೆಗಳನ್ನು
ಬೇರೆ ಬೇರೆ ದಿನಗಳಲ್ಲಿ ಆಚರಿಸುವುದು ಆರಂಭವಾಯಿತು. ಇತಿಹಾಸದ ದಾಖಲೆಗಳ ಪ್ರಕಾರ ಎಗೇರಿಯಾ ಎಂಬುವವರ ಯಾತ್ರಾ ವೃತ್ತಾಂತ, ಯೆರೂಸಲೇಮಿನಲ್ಲಿ ಗುರುವಾರ ಕೊನೆಯ ಔತಣ, ಶುಕ್ರವಾರ ಶಿಲುಬೆಯ ಮರಣದ ದುಃಖ ಮತ್ತು ಉಪವಾಸ, ನಂತರ ಈಸ್ಟರ್ ಆಚರಿಸುವ ಕ್ರಮ ರೂಢಿಗೆ ಬಂತು. ಹೀಗೆ ಶುಕ್ರವಾರವನ್ನು ಒಂದು ವಿಶೇಷ ಸಂತಾಪ ದಿನವಾಗಿ ಗುರುತಿಸಲಾಯಿತು. ಗುಡ್ ಫ್ರೈಡೆ ಆರಾಧನಾ ಪದ್ಧತಿಯ ಯಾವ ರೀತಿಯಾಗಿ ವಿಕಾಸ ಆಯಿತು ಅಂತ ಹೇಳಿದ್ರೆ, ರೋಮನ್ ಮತ್ತು ಪಾಶ್ಚಾತ್ಯ ಆರಾಧನಾ ಪದ್ಧತಿಗಳ ಪ್ರಕಾರ ಮಧ್ಯಯುಗದ ಕಾಲದಿಂದ ಗುಡ್ ಫ್ರೈಡೆಗೆ ಒಂದು ವ್ಯವಸ್ಥಿತ ರೂಪ ಬಂದಿತ್ತು. ಇದರ ಮುಖ್ಯ ಅಂಶಗಳು 4. ಮೊದಲನೇದು ವಾಕ್ಯ ಆರಾಧನೆ, ಪವಿತ್ರ ಲೇಖನಗಳ ಪಠಣ, ಕ್ರಿಸ್ತನ ಶ್ರಮೆಯ ಧ್ಯಾನ, ಹಾಡುಗಳು ಮತ್ತು ಪ್ರಸಂಗ, ವಿಜ್ಞಾಪನೆ ಪ್ರಾರ್ಥನೆ. 2ನೇದು ಲೋಕದ ಕ್ಷೇಮಕ್ಕಾಗಿ ಕಣ್ಣೀರಿನ ಪ್ರಾರ್ಥನೆ. 3ನೇದು ಶಿಲುಬೆಯ ಧ್ಯಾನ, ಶಿಲುಬೆಯ ತ್ಯಾಗವನ್ನು ಸ್ಮರಿಸುವುದು. 4ನೇದು ಪವಿತ್ರ ಸಂಸ್ಕಾರ, ಗುರುವಾರ ರಾತ್ರಿ ಸಿದ್ಧಪಡಿಸಿದ ಪ್ರಸಾದವನ್ನು ಅಂದರೆ ಕಮ್ಯುನಿಯನ್ ಸ್ವೀಕರಿಸುವುದು. ಇಂದಿನ ಗುಡ್ ಫ್ರೈಡೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಇಂದು ಜಗತ್ತಿನಾದ್ಯಂತ ವಿಭಿನ್ನ ರೀತಿಯಲ್ಲಿ ಗುಡ್ ಫ್ರೈಡೆ ಆಚರಿಸಲಾಗ್ತದೆ. ಕೆಲವರು ನಿಶಬ್ದ ಧ್ಯಾನ ಮತ್ತು ಉಪವಾಸಕ್ಕೆ ಪ್ರಾಧಾನ್ಯತೆ ನೀಡಿದ್ದಾರೆ. ಇನ್ನು ಕೆಲವರು ಸುದೀರ್ಘ ಪ್ರಸಂಗಗಳನ್ನು ಕೇಳ್ತಾರೆ. ಕೆಲವು ಕಡೆ ಮೆರವಣಿಗೆಗಳ ಮೂಲಕ ಕ್ರಿಸ್ತನ ಶ್ರಮೆಯನ್ನು ಪ್ರದರ್ಶಿಸಲಾಗ್ತದೆ. ವಿಭಿನ್ನತೆಗಳಿದ್ದರೂ ಕ್ರಿಸ್ತನ ತ್ಯಾಗವನ್ನು ಸ್ಮರಿಸುವುದು, ಒಂದು ವಾಕ್ಯ ಓದುವುದು ಮತ್ತು ಜಗತ್ತಿಗಾಗಿ ಪ್ರಾರ್ಥಿಸುವುದು ಎಲ್ಲೆಡೆ ಸಾಮಾನ್ಯವಾಗಿದೆ. ದೈವಕುಮಾರನ ತ್ಯಾಗವನ್ನು ಪ್ರಕಟಿಸಿ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡುವುದು ಈ ದಿನದ ಉದ್ದೇಶ. ಸಂಸ್ಕೃತಿಗಳು ಬದಲಾದರೂ ಇದರ ಸಾರ ಮಾತ್ರ ಸ್ಥಿರವಾಗಿದೆ. ಇದು ಕೇವಲ ಒಂದು ದಿನದ ಆಚರಣೆಯಲ್ಲ, ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡ ದೇವರ ಪ್ರೀತಿಯನ್ನು ನೆನಪಿಸಿಕೊಳ್ಳುವ ಸಮಯ. ಈ ದಿನ ನಮ್ಮ ಹೃದಯಗಳನ್ನು ಬದಲಾಯಿಸಿಕೊಳ್ಳಲು, ಶ್ರಮೆ ಮತ್ತು ಸಮಾಧಾನ ಉಡುಗೊರೆಯನ್ನು ಸ್ವೀಕರಿಸಲು ಒಂದು ಅವಕಾಶವಾಗಿದೆ. ಹಿಂಸೆ, ಅನ್ಯಾಯ ಮತ್ತು ವೈಯಕ್ತಿಕ ನೋವುಗಳಿಂದ ತುಂಬಿರುವ ಈ ಜಗತ್ತಿನಲ್ಲಿ ದೇವರ ಪ್ರೀತಿಯು ಮನುಷ್ಯರ ಕಷ್ಟದಲ್ಲಿ ಭಾಗಿಯಾಗಿ ಅದನ್ನು ಜಯಿಸುತ್ತದೆ ಎಂಬುದಕ್ಕೆ ಗುಡ್ ಫ್ರೈಡೆ ಸಾಕ್ಷಿಯಾಗಿದೆ. ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಈ ದಿನದ ಮಹತ್ವ ಹೀಗೆ ಮುಂದುವರಿತಾ ಇದೆ. ನಿಮಗೆ ಈ ವಿಷಯ ಅರ್ಥ ಆಯಿತು ಅಂತ ನಾನು ಎನಿಸ್ತೇನೆ. ಇನ್ನೊಂದು ಉತ್ತಮ ವಿಡಿಯೋದ ಮುಖಾಂತರ ನಾನು ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿಯವರೆಗೂ ದೇವರ ಕೃಪೆ ನಮ್ಮನ್ನು ಕಾದು ಕಾಪಾಡಿ ನಡೆಸಲಿ. ಆಮೇಲೆ